ಡಾಕ್ಟರ್ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಮತ್ತೆ ಈ ಫೌಂಡೇಶನ್ನಿನ ರಂಗನಾಥ್ ಸ್ವಾಮಿ ಅವರಿಗೂ ದೊಡ್ಡ ನಮಸ್ಕಾರಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲಾ ಮಾಸ್ಟರ್ ನಿಮಗೂ ಕೂಡ ನನ್ನ ವಂದನೆಗಳು. ಒಂದು ಗುರುವಾಣಿ ಮೂಲಕ ವ್ಯಕ್ತಪಡಿಸ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಲ್ದೇನೆ ನಾವೇನು ಸಾಧನೆ ಮಾಡಕ್ಕಾಗೋದಿಲ್ಲ. ಗುರು ಬೇಕೇ ಬೇಕು ನಮಗೆ. ಅದರಿಂದ ಹಲೋ ಮೇಡಮ್, ಎಲ್ರು ಕೂಡ ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ಗೀತಾ ಮ್ಯಾಮ್, ಎಲ್ರು ಕೂಡ ಈಗ ತೋರಿಸ್ತೀನಿ. ಒಂದೇ ಒಂದ್ ಮಾಡ್ಬಿಡೋಣ. ಬಲಗೈ ಎಡಭುಜದ ಮೇಲೆ, ಎಡಗೈ ಬಲಭುಜದ ಮೇಲೆ ಹಿಂಗ ಹಾಕೊಂಬಿಡಿ. ಎಲ್ರನ್ನು ಹಿಂಗ ಹಾಕೊಳ್ಳಿ. ಈಗ ಪಕ್ಕದ ಮನೆ ಒಂದು ಯಾವ್ದೋ ಮಗು ಮುದ್ದಾಗಿರುತ್ತೆ, ನಾವೆಷ್ಟೇ ಕರೆದ್ರೂ ಬರೋದಿಲ್ಲ ಅದು. ನಾವು ಮುದ್ದು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಮ್ಮನ್ನೇ ಮುದ್ದು ಮಾಡ್ಕೋಬೇಕು. ನಾವು ಹಬ್ಕೊಂಬಿಡಿ, ತುಂಬಾ ಹಬ್ಕೊಂಬಿಡಿ. ಎಷ್ಟಾಗುತ್ತೆ ಅಷ್ಟು ಹಬ್ಕೆ ಮಾಡಿ. ನೀವು ಫೀಲ್ ಮಾಡ್ಕೊಳ್ಳಿ, ತುಂಬಾ ಫೀಲ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗ್ ಅನ್ಸುತ್ತಲ್ವಾ ಮೇಡಮ್ ಅಪ್ಪಗೆ ಇದು? ನಾವ್ ಯಾವತ್ತಾದ್ರೂ ನಮ್ಮನ್ನ ನಾವು ಮುದ್ದು ಮಾಡ್ಕೊಂಡಿದೀವ? ಖುಷಿ ಆಗತ್ತೆ, ಏನೋ ವಿಶೇಷತೆ ಅನ್ಸುತ್ತೆ. ನಮಗ್ ನಾವು ನಮ್ ಶರೀರ ಇಷ್ಟಿದೆ, ನಮ್ ಮನ್ಸು ನಮ್ಮಲ್ಲಿ ಇದೆ, ಶರೀರ ನಮ್ಮಲ್ಲಿ ಇದೆ, ಆತ್ಮ ನಮ್ಮಲ್ಲಿದೆ. ಆದ್ರೂ ನಾವ್ ಅದನ್ನೇ ಮರ್ತ್ ಬಿಡ್ತೀವಿ. ಬೇರೆ ಎಲ್ಲದಕ್ಕೂ ಟೈಮ್ ಕೊಟ್ಕಂತೀವಿ. ನಮ್ಮನ್ನ ನಾವ್ ಯಾವತ್ತೂ ಮುದ್ದು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಮ್ಮನ್ನ ನಾವು ಮುದ್ದು ಮಾಡ್ಕೋಬೇಕು. ಒಂದ್ಸಲಿ ಹಿಂಗ್ ಮುತ್ತು ಕೊಟ್ಕೊಳ್ಳಿ ಎಲ್ರು. ನಮಗೆ ಕೆನ್ನೆ ಮುಟ್ಕೊಂಡು ಮುತ್ತು ಕೊಟ್ಕೊಳ್ಳಿ. ತುಂಬಾ ಫೀಲ್ ಆಗುತ್ತೆ. ಆಮೇಲೆ ಇನ್ನೊಂದ್ ಮೇಡಮ್, ಔಷಧಿ. ಈಗ ಔಷಧಿ ಅಂಗಡಿಲಿ ಯಾವ ಅಂಗಡಿಲೂ ಸಿಗಲ್ಲ ಅಂತ 10 ಅಂಶ ಹೇಳ್ತಾ ಇದ್ದೀನಿ ಫಸ್ಟ್. ಆಮೇಲೆ ನಾನು ಬಗ್ಗೆನ ಅದು ಯಾವ್ಯಾವ್ದಪ್ಪ ಅಂತಂದ್ರೆ, ಮೊದಲನೇದು ವ್ಯಾಯಾಮ. ಈ ಗೊತ್ತು, ನಾವೆಲ್ಲ ವ್ಯಾಯಾಮ ಮಾಡೇ ಮಾಡ್ತೀವಿ ಬೆಳಗ್ಗೆ ಟೈಮು. ಈ ವ್ಯಾಯಾಮದಿಂದ ನಮ್ಮ ಮನಸ್ಸು ಎಷ್ಟು ಲವಲವಿಕೆ ಇರುತ್ತೆ, ದಿನವಿಡೀ ಲವಲವಿಕೆಯಿಂದ ಕೆಲಸ ಮಾಡ್ತೀವಿ. ಎರಡನೆಯದು ಉಪವಾಸ. ಉಪವಾಸ ಅಂತೂ ವಾರಕ್ಕೊಮ್ಮೆ ಮಾಡ್ಲೇಬೇಕು, ಕಡ್ಡಾಯವಾಗಿ ಮಾಡ್ಲೇಬೇಕು ಮಾಸ್ಟರ್. ಇದು ಅಂದ್ರೆ ಫಸ್ಟು ನಾನು ಮಜ್ಜಿಗೆಯಿಂದ ಮಾಡ್ತಿದ್ದೆ, ಈಗೇನ್ ಮಾಡ್ತಾ ಇದ್ದೀನಿ, ಸಮುದ್ರದಿಂದಲೇ ಮಾಡ್ತಾ ಇದ್ದೀನಿ ಉಪವಾಸನ. ಎರಡನೇದು ಉಪವಾಸ. ಮೂರನೇದು ಉತ್ತಮವಾದ ಆಹಾರ, ಅಂದ್ರೆ ಪೌಷ್ಟಿಕ ಸಾತ್ವಿಕ ಆಹಾರಗಳು. ಇದು ಯಾಕೆ ಫಸ್ಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆಮೇಲೆ ನೆಕ್ಸ್ಟ್ ಹೇಳ್ತೀನಿ. ಇದು ಹೇಳಾದ್ಮೇಲೆ ಪೌಷ್ಟಿಕವಾದ ಆಹಾರ. ನಾಲ್ಕನೇದು ನಗು. ಇದು ಎಲ್ಲಾರ್ಗೂ ಬೇಕಾಗಿರೋ ಅಂತ ಟಾನಿಕ್ ನಗು. ಆ ನಗುನೇ ಮರ್ತ್ಬಿಟ್ಟಿದೀವಿ ಇತ್ತೀಚಿಗಂತೂ. ಐದನೇದು ಬಂದು ಹಣ್ಣು ಮತ್ತು ತರಕಾರಿಗಳು. ತಾಜಾ ಇರುವಂತ ಹಣ್ಣು ತರಕಾರಿ, ಆಯಾ ಋತುವಿಗೆ ಯಾವ್ಯಾವ ಹಣ್ಣು ಮತ್ತೆ ತರಕಾರಿಗಳು ಸಿಗುತ್ತೋ ಅದನ್ನು ಅತಿ ಹೆಚ್ಚಾಗಿ ಬಳಸೋದು. ಆರನೇದು ಬಂದು ನಿದ್ರೆ. ಈ ನಿದ್ರೆ ಮಹತ್ವ ಹೆಂಗೆ ಅಂದ್ರೆ, ಕೆಲವ್ರಂತೂ 50 ಲಕ್ಷದ ಗಟ್ಲೆ ಬೆಡ್ ಇರುತ್ತೆ, ಕಾಟ್ ಇರುತ್ತೆ, ನಿದ್ದೆನೆ ಬಂದಿರಲ್ಲ ಅವರಿಗೆ. ಕೆಲವ್ರು ಹೆಂಗೆ ಅಂತಂದ್ರೆ ಒಂದ್ ಚಾಪೆ ಒಂದ್ ದಿಂಬು ಬಿದ್ರೆ ಸಾಕು, ಆರಾಮ್ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿರ್ತೀವಿ. ನಿದ್ದೆ. ಏಳನೇದು ಬಂದು ಸೂರ್ಯ ಸ್ನಾನ, ಅಂದ್ರೆ ಸೂರ್ಯ ಪ್ರಕಾಶ, ಸೂರ್ಯನಿಗೆ ಮೈ ಒಡ್ಡೋದು. ಇದಂತೂ ಬೇಕೇ ಬೇಕು. ಇದು ಡಿ ವಿಟಮಿನ್ ಇರೋದ್ರಿಂದ 10ರಿಂದ 15 ನಿಮಿಷ ಸೂರ್ಯ ಸ್ನಾನ ಮಾಡ್ಲೇಬೇಕು. ಎಂಟನೆಯದು ಪ್ರೀತಿ. ನಾವು ಯಾವ್ಯಾವ ಗಿಡ ಮರ ಪ್ರಾಣಿಗಳು ಈ ಮನುಷ್ಯರು ಎಲ್ಲಾರ ಮೇಲೇನು ಎಂತೆಂತ ಪ್ರೀತಿ ತೋರಿಸ್ತೀವಿ ಅಂತ ನಮಗೆ ಗೊತ್ತು. ಈ ಪ್ರೀತಿ ಅಂತೂ ಕಡ್ಡಾಯವಾಗಿ ಇರ್ಲೇಬೇಕು. ಈ ಪ್ರೀತಿ ಕೊಡೋದ್ರಿಂದ ನಮ್ಮ ಆತ್ಮ ತುಂಬಾ ಒಂಥರ ಲವಲವಿಕೆಯಿಂದ ಇರುತ್ತೆ. 9ನೇದು ಧ್ಯಾನ. ಈ ಧ್ಯಾನ ಅಂತೂ ನಾವು ಮಾಡ್ತೀವಿ.
ಆನಾಪಾನಸತಿ ಧ್ಯಾನ ಮಾಡ್ತೀವಲ್ಲ, ಉಸಿರಾಟದ ಮೇಲೆ ಗಮನ. ಇದರಿಂದ ಹೃದಯ ಬಡಿತ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಹೃದಯ ಬಡಿತ ಓಡೋದಾಗ ಎಷ್ಟಿರುತ್ತೆ, ನಿಧಾನ ಹೋದಾಗ ಎಷ್ಟಿರುತ್ತೆ, ಆದ್ರೆ ಧ್ಯಾನ ಮಾಡಿದಾಗ ನಮ್ ಹೃದಯ ಬಡಿತ ಎಷ್ಟಿರುತ್ತೆ, ಆದಷ್ಟು ಕಡಿಮೆ ಆಗಿರುತ್ತೆ. ಈ ಹೃದಯ ಬಡಿತ ಕಡಿಮೆ ಆದಷ್ಟು ನಮಗೆ ಆಯಸ್ಸು ಹೆಚ್ಚುತ್ತೆ ಅಂತ. 10ನೇದು ಬಂದು ಬರೀ ಕಾಲಿನಿಂದ ಹಸಿರು ಹುಲ್ಲಿನ ಮೇಲೆ ನಡೆದಾಡುವುದು. ಇದಂತೂ ತುಂಬಾ ಮಲ ವಿಸರ್ಜನೆಗಾಗಿರ್ಬೋದು, ಬ್ಯಾಕ್ಟೀರಿಯಾ ಏನಿರುತ್ತೋ ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಆರೋಗ್ಯಕ್ಕೆ ಕೆಳಗಡೆ ಪಾದದಿಂದ ನಮಗೆ ಅನುಕೂಲ ಆಗುತ್ತೆ. ಅದು ಇದು ನಮಗೆ ಅಂಗಡಿಲಿ ಯಾವ್ದು ಸಿಗಲ್ಲ. ಔಷಧಿ ಅಂಗಡಿಲಿ ಯಾವ್ದಾದ್ರು ಸಿಗುತ್ತಾ ಇದು? ಮಹಾ ಅವತಾರ್ ಫೌಂಡೇಶನ್ ಇಲ್ಲಿ ಪ್ರತಿಯೊಂದು ಏನೇನ್ ಹೇಳಿದ್ ಇದೆಲ್ಲ ಇಲ್ಲಿ ಸಿಗ್ತಿದೆ. ನಮ್ಮ ರಂಗನಾಥ ಗುರುಜಿ ಅವರು ಏನೇನೆಲ್ಲ ಇಲ್ಲಿ ಕೊಟ್ಟಿದ್ವಿ ಎಲ್ಲ ಪೂರ್ತಿ ನಮಗೆ ಅನುಭವ ಮಾಡಿಸಿದರೆ ನಾವು ಅದನ್ನ ಪಡ್ಕೊಳ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಸಮೂತ್ರದ ಬಗ್ಗೆ ಬರ್ತೀನಿ. ಈ ಸಮೂತ್ರ ಅಂತಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಹಂಗೆ ಮುಜುಗರ ಪಡ್ಕಂತಿದ್ದೆ ಫಸ್ಟ್. ಈ ಸಮೂತ್ರ ಹೆಂಗಪ್ಪ ಸೇವನೆ ಮಾಡೋದು, ಇದಕ್ಕೆ ಹೇಳ್ಬೇಕು ಅಂತಂದ್ರೆ ಗೀತಾ ಮೇಡಮ್ ನನಗೆ ಹೇಳಿದ್ದು, ಇಲ್ಲ ಮೇಡಮ್ ನಾನು ಕೂಡ ಮಾಡ್ತಿದ್ದೀನಿ, ಮಾಡಿ ನೀವು, ಏನಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಏನಿಲ್ಲ ಮೇಡಮ್, ನಾನೇನ್ ಮಾಡ್ಕೊಂಡಿದ್ದೀನಿ, ಈಗ ಸುಮ್ನೆ ಈಗ ತೋರಿಸ್ಲಿಲ್ಲ ಅಂದ್ರೆ ಇದು ಗೊತ್ತೇ ಆಗಲ್ಲ. 1 ಲೋಟ ಮೂತ್ರ ಇದೆ ಇಲ್ಲಿ, ಒಂದು ಪಾಟ್ ತಗೊಂಡಿದ್ದೀನಿ, ಮಡಕೆ ತಗೊಂಡಿದ್ದೀನಿ. ಇದು ಈ ಮಡಕೆಗೆ ಹಾಕಂತೀನಿ ಹಿಂಗೆ. ಬೆಳಗ್ಗೆಯಿಂದ ಬೆಳಗ್ಗೆ 1 ಟೈಮ್ ಆಯ್ತು, ಮತ್ತೆ ನೆಕ್ಸ್ಟ್ 11 ಗಂಟೆಲಿ 1 ಟೈಮ್ ಆಯ್ತು, ನೆಕ್ಸ್ಟ್ ಇವಾಗ ಸೇವನೆ ಮಾಡ್ಬೇಕು ಹಿಂಗೆ ಗುಟುಕ ಆಗಿ. ಎಂತ ಫೀಲ್ ಆಗುತ್ತೆ ಅಂತಂದ್ರೆ ಅಮೃತಕ್ಕೆ ಸಮಾನ. ಮೂತ್ರ ಸೇವನೆ ಅಮೃತಕ್ಕೆ ಸಮಾನ. ಇದ್ರ ಬಗ್ಗೆ ತಿಳ್ಕೊಂಡ್ಮೇಲಂತೂ ಮೇಡಮ್ ಎಷ್ಟು ನಮಗೆ ಲಾಭ ಇದೆ ಅಂತಂದ್ರೆ, ಇದರಿಂದ ಮಸಾಜ್ ಮಾಡ್ಕೊತೀವಿ, ಮುಖ ಫುಲ್ಲು ಕ್ಲಿಯರ್ ಆಗುತ್ತೆ, ಮೈಗೆಲ್ಲ ಹಚ್ಕೊಂತೀವಿ, ಅದರಿಂದ ಗಾಯಗಳೆಲ್ಲ ಹುಷಾರಾಗುತ್ತೆ. ಏನಾದ್ರೂ ಅಪ್ಪಿತಪ್ಪಿ ನಾವು ಚಾಕಲ್ ಕಟ್ ಮಾಡ್ಕೊಂಡಿರ್ತೀವಿ, ಅದ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಕೊಂಡಾಗ 2 ದಿನಕ್ಕೆ ನೋವೇ ಇರಲ್ಲ, ಒಣಗೆ ಹೋಗಿರುತ್ತೆ. ಅಂತ ಒಂದು ಔಷಧೀಯ ಗುಣ ಈ ಮೂತ್ರದಲ್ಲಿದೆ. ಹಿಂಗೆ ನಮ್ಮ ಅಮ್ಮ ಮುಂಚೆ ಅವರಿಗೆ 40 ವರ್ಷ ಆಗಿತ್ತು ಮೇಡಮ್, ಅಸ್ತಮಾ ಪೇಷಂಟ್. ಅವರು ತುಂಬಾ ಅನುಭವಿಸ್ತಿದ್ರು. ಅವಾಗ್ಲೇನೆ ನಮ್ ತಂದೆಯವ್ರು ಹೇಳಿದ್ರಂತೆ, ಸ್ವಮೂತ್ರ ಸೇವನೆ ಮಾಡು ಹುಷಾರಾಗುತ್ತೆ ಅಂತ. ಅವರು ಕೂಡ ಒಂಥರ ಹಿಂಜರಿಕೆ ಇತ್ತಲ್ಲ, ಹಂಗಾಗಿ ಅವರು ಮಾಡಿರ್ಲಿಲ್ಲ. ಈಗ ನಾನೀಗ 15 ದಿವಸದಿಂದ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಸೇವನೆ ಮಾಡ್ತಿದ್ದಾರೆ. ಆದಷ್ಟು 2 ಮಾತ್ರೆ ಹೇಳ್ಕೊಳೋರು 1 ಮಾತ್ರೆಗೆ ಬಂದಿದ್ದಾರೆ. ಈಗ ಅಸ್ತಮಾ ಪೇಷಂಟ್ ಅವರು 2 ಮಾತ್ರೆ ಹೇಳ್ಕೊಂತಿದ್ರು, ಬೆಳಗ್ಗೆ 1 ರಾತ್ರಿ 1 2 ಹೇಳ್ಕೊಳೋರು. ಈಗ 1 ಮಾತ್ರೆಗೆ ಬಂದಿದ್ದಾರೆ. ಡೈಲಿ ಫೋನ್ ಮಾಡಿ ಕೇಳ್ತಿರ್ತೀನಿ. ಮೊನ್ನೆ ಇನ್ನು ಊರಿಗೆ ಬಿಟ್ಟು ಬಂದೆ ಅವರಿಗೆ, ದಿನಾ ಫೋನ್ ಮಾಡಿ ಕೇಳ್ತೀನಿ, ಎಷ್ಟು ತಗೊಂಡ್ರಿ, ಎಷ್ಟು ಗ್ಲಾಸ್ ತಗೊಂಡ್ರಿ ಅಂತ. ಫಸ್ಟ್ ಇಷ್ಟು ತಗೊಂಡವ್ರು ಚಿಕ್ಕ ಗ್ಲಾಸ್ ಅಲ್ಲಿ. ಮೊನ್ನೆ ಹೇಳಿದೀನಿ ದೊಡ್ಡ ಗ್ಲಾಸ್ ಅಲ್ಲಿ ತಗೊಳ್ಳಿ ಅಂತ, ನೀರ್ ಕುಡಿತೀರಲ್ಲ ಆ ಗ್ಲಾಸ್ ಅಲ್ಲಿ ತಗೊಳ್ಳಿ ಅಂತ ಹೇಳಿದೀನಿ. ಅದನ್ನ ಫಾಲೋ ಮಾಡ್ತಿದ್ದಾರೆ ಅವರು. ಅದೊಂದು ನನಗೆ ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಮೇಡಮ್ ಏನಂತಂದ್ರೆ, ನಾನ್ ಇದು ಜಲನೇತಿ ಮಾಡ್ತಿದ್ನಲ್ಲ, ಬಿಸಿನೀರಿಗೆ ಅಂದ್ರೆ ಪೇಪರ್ಸ್, ಕೆಂಪು ಉಪ್ಪು ಬರುತ್ತಲ್ಲ, ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಇದು ನೇತಿ ಪಾಟಿಗೆ ಅದನ್ನ ಜಲನೇತಿಯಿಂದ ಈ ಕಡೆ ಮೂಗಿಂದ ತಗೊಳ್ಳೋದು, ಈ ಕಡೆ ಮೂಗಿಂದ ಬಿಡೋದು. ಅಂದ್ರೆ ಇದು ಉಸಿರಾಟ ಅಂತಂದ್ರೆ ಪ್ರಾಣಾಯಾಮ ಮಾಡ್ಕೊಂಡೇ ಮಾಡ್ಬೇಕಿದು. 10 ಸಲ ಪ್ರಾಣಾಯಾಮ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನ ಮಾಡ್ಬೇಕು, ನೇತಿ ಪ್ರಾರಂಭ ಮಾಡ್ಬೇಕು. ಇದು ಯೂಟ್ಯೂಬ್ ಅಲ್ಲಿ ನೇತಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಮೇಡಮ್, ಯಾವ ರೀತಿ ಮಾಡ್ಬೇಕು ಅಂತಾನು ಅಲ್ಲಿ ತೋರಿಸ್ಕೊಡ್ತಾರೆ. ಅದನ್ನ ಏನ್ ಮಾಡೋದು, ಈ ಕಡೆ ಎಡಗಡೆ ತಗೊಂಡಾಗ ಬಲಗಡೆಯಿಂದ ಬರ್ತಿರುತ್ತೆ. ಇದನ್ನ ಉಸಿರಾಡ್ಬೇಕು, ತುಂಬಾ ಆಳವಾಗಿ ಉಸಿರಾಡ್ಬೇಕು. ಬಾಯಿಂದ, ಮೂಗಿಂದ ಉಸಿರಾಡಂಗಿಲ್ಲ, ಬಾಯಿಂದ ಉಸಿರಾಡೋದು. ಅದನ್ನ ಮಾಡ್ಕೊಂಡಾಗ ಈ ಕಡೆ ಬಿಟ್ಟಾಗ ಈ ಕಡೆ ವಾಪಸ್ ಬರುತ್ತೆ. ಇದು ನೆಕ್ಸ್ಟ್ ಆದ್ಮೇಲೆ ಮತ್ತೆ ಇನ್ನೊಂದು ಪಾರ್ಟಲ್ಲಿ ತಗೋಬೇಕು. ಫುಲ್ ಕಂಪ್ಲೀಟ್ ಆಗೋವರೆಗೂ ಒಂದೇ ಮೂಗಲ್ಲಿ ಇಷ್ಟು ಖಾಲಿ ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ತಗೊಂಡ್ಮೇಲೆ ತುಂಬಿಸ್ಕೊಂಡು ಬಲಗಡೆ ಮೂಗಿಂದ ತಗೋಬೇಕು. ಬಲಗಡೆ ಮೂಗಿಂದ ತಗೊಂಡು ಎಡಗಡೆ ಮೂಗಿಗೆ ಬರುತ್ತೆ. ಅವಾಗ್ಲೂ ನಿಂತ್ಕೋಬೇಕಾದ್ರೆ ಸ್ವಲ್ಪ ಕ್ರಾಸ್ ಅಲ್ಲಿ ನಿಂತ್ಕೋಬೇಕು. ನಾವು ಸ್ಟ್ರೈಟ್ ನಿಂತ್ಕೊಂಡ್ರೆ ಸರಿ ಇಲ್ಲ, ಕ್ರಾಸ್ ಅಲ್ಲಿ ನಿಂತ್ಕೋಬೇಕು. ಇದು ನೇತಿ ಪಾಠ. ಇದು ಮೂತ್ರದಲ್ಲಿ ಮಾಡ್ತಿದ್ದೀನಿ ನಾನು. ಜಲನೇತಿ ಬಿಟ್ಟು ಈಗ ಮೂತ್ರ ನೇತಿ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಬರುತ್ತೆ ಮೇಡಮ್, ಇದು ಸೂತ್ರ ನೇತಿ ಅಂತ ಹೇಳ್ಬಿಟ್ಟು. ಕಾಣಿಸ್ತಿದೆಯಲ್ಲ? ಕಾಣಿಸ್ತಾ ಇದೆ ಮೇಡಮ್. ಇದನ್ನ ಏನ್ ಮಾಡ್ತೀನಿ, ಈಗ ಮೂತ್ರದಲ್ಲಿ ನೆನೆ ಹಾಕ್ತೀನಿ. ಮೂತ್ರದಲ್ಲಿ ನೆನೆಸ್ಬಿಟ್ಟು ಮೂಗಿಂದ ತಗೊಳ್ಳೋದು. ಇದು ಈ ಮೂಗಿಂದ ಒಂದೊಂದೇ ಸ್ವಲ್ಪ ಹಿಂಗ್ ತಗುತ್ತಾ ಆ ಗಂಟ್ಲವರೆಗೂ ಬರುತ್ತೆ. ಗಂಟ್ಲಿಂದ ನಿಧಾನ ತೆಗೆದ್ಬಿಟ್ಟು ಇಲ್ಲೊಂದು ಲಾಕ್ ಇರುತ್ತೆ. ಇಲ್ಲಿ
ಈ ಲಾಕ್ ಮಾಡ್ಬಿಡೋದು. ಒಳಗ್ ಹೋದಾಗ ಲಾಕ್ ಮಾಡ್ಬಿಟ್ಟು ಸುಮ್ನೆ ಹಿಂಗ್ ರೊಟೇಟ್ ಮಾಡೋದು. ಹಿಂಗ್ ರೊಟೇಟ್ ಮಾಡಿದಾಗ ನಾವೇನು ಹೊರಗಡೆ ಎಲ್ಲ ಓಡಾಡಿ ಡಸ್ಟ್ ಇಂದ ಇಲ್ಲೆಲ್ಲ ಫುಲ್ ಕಫ ಕಟ್ಟಿರುತ್ತ ಅದೆಲ್ಲ ಕ್ಲಿಯರ್ ಆಗುತ್ತೆ ಈ ಸೂತ್ರ ನೀತಿಯಿಂದ. ಬೆಳಗ್ಗೆ ಸಣ್ಣೇಗೌಡ್ರು ಸರ್ ಹೇಳ್ತಿದ್ರು, ಅಂದ್ರೆ ಹೆಂಗಪ್ಪ ಕುಡಿಯೋದಿದು, ಕೆಲವ್ರು ಹೇಳ್ತಾರಲ್ವಾ ಅದೊಂಥರ ಅಸಹ್ಯ ಪಟ್ಕೊಂತಾರೆ, ಅಯ್ಯೋ ಮೂತ್ರ ಅಂದ್ರೆ ಹಿಂಗೆ ಇದು ಆಗದೇ ಇಲ್ಲ. ಅದಕ್ಕೆ ನಾನೇನ್ ಮಾಡ್ದೆ, ಇದನ್ನ ಅಂದ್ರೆ ತೋರ್ಸೇ ಬಿಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಒಂದೊಂದೇ ಸಿಪ್ಪು ಒಂದೊಂದೇ ಸಿಪ್ಪು ಆರಾಮಾಗಿ ಕುಡಿಬಹುದು. ಇದರಿಂದ ಏನು ತೊಂದರೆ ಏನಿಲ್ಲ, ಹೊಟ್ಟೆ ಕ್ಲಿಯರ್ ಆಗುತ್ತೆ ಮೇಡಮ್. ಒಂದ್ ಹೇಳ್ಬೇಕು ಅಂತಂದ್ರೆ ಫುಲ್ ಬೆಳಗ್ಗೆ ತಿಂಡಿ ತಿಂದಿರ್ತೀವಿ, ಆ ತಿಂಡಿ ತಿಂದಾಗಿ ಅರ್ಧ ಗಂಟೆ ನೀರ್ ಕುಡಿಯೋದ್ಕಿನ್ನ ಇದನ್ನೇ ಕುಡಿದಾಗ ಡೈಜೆಷನ್ ಚೆನ್ನಾಗ್ ಅನ್ಸುತ್ತೆ ನಮಗೆ. ಕಾಲ್ ನೋವೇ ಆಗ್ಲಿ, ಹೊಟ್ಟೆ ನೋವೇ ಆಗ್ಲಿ, ಹೊಟ್ಟೆ ಉರಿನೇ ಆಗ್ಲಿ, ಗ್ಯಾಸ್ಟ್ರಿಕ್ ಆಗ್ಲಿ ಯಾವುದು ಕೂಡ ಇದರಿಂದ ಬರೋದಿಲ್ಲ ನಮ್ಗೆ. ಆಮೇಲೆ ಇನ್ನೊಂದೇನ್ ಮೇಡಮ್, ನಮ್ಮ ಜನ್ಮದಲ್ಲಿ ನಾವೇ ಆಯ್ಕೆ ಮಾಡಿಕೊಂಡು ಬಂದಿದ್ದೇವೆ. ತಮ್ಮನ್ನು ತಾವೇ ಉದ್ಧರಿಸಿಕೊಳ್ಳಬೇಕು, ಒಬ್ಬರನ್ನು ಮತ್ತೊಬ್ಬರು ಉದ್ಧರಿಸಲಾರರು. ಸೃಷ್ಟಿಯಲ್ಲಿ ಕೋಟ್ಯಾನುಕೋಟಿ ಲೋಕಗಳಿವೆ, ನಾವು ಈ ಲೋಕದಲ್ಲಿ ಕೇವಲ ಯಾಂತ್ರಿಕರು. ನಾವು ಬಂದ್ಬಿಟ್ಟಿದೀವಿ ಈ ಲೋಕಕ್ಕೆ. ಅಂದ್ರೆ ನಮ್ಮನ್ನ ನಾವೇ ಉದ್ಧರಿಸ್ಕೋಬೇಕು ಅಂತಂದ್ರೆ ಇವೆಲ್ಲ ಏನು ಮಹಾವತಾರ ಫೌಂಡೇಶನ್ ನಮಗೆ ಒಂದೊಂದೇ ಮೆಟ್ಲು ಎಷ್ಟು ಚೆನ್ನಾಗಿ ಬೆಟ್ಟ ಏರಿಸಿದಂಗೆ ಏರಿಸ್ತಾ ಇದೆ ನಮಗೆ. ಅದನ್ನ ಅಳವಡಿಸ್ಕೊಂಡ್ರೆ ನಮ್ ದಾರಿ ನಾವೇ ಕಂಡ್ಕೋಬಹುದು ಅಂತ. ಯಾರನ್ನು ಬದಲಾಯಿಸಕ್ಕಾಗಲ್ಲ ಮಾಸ್ಟರ್, ಬದಲಾಯಿಸ್ಬೋದು, ಬದಲಾಗದೆ ಇದ್ದಂತರಿಗೆ ಏನು ಮಾಡಕ್ಕಾಗಲ್ಲ. ಬದ್ಲಾಗ ಅಂತರಿಗೆ ನಾವು ಕೊಟ್ಬಿಡೋಣ, ದಾರಿ ಕೊಟ್ಬಿಡೋಣ. ಅದಕ್ಕೆ ಬೆಳಗ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲದು ಬಂದಿರುತ್ತಲ್ಲ ವಿಡಿಯೋಗಳು, ಅದನ್ನ ಲೈಕ್ ಮಾಡ್ತೀವಿ, ಶೇರ್ ಮಾಡ್ತೀವಿ, ಗ್ರೂಪಿಗೆ ಹಾಕ್ತಿವಿ. ಅದರಿಂದ ಉಪಯೋಗ ಪಡ್ಕೊಂತಾರೆ. ಕೆಲವ್ರು ನನಗೂ ಕೂಡ ಫೋನ್ ಮಾಡ್ತಾರೆ, ಹೆಂಗ್ ಮೇಡಮ್ ಹೆಂಗ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ನಾನು ಕೂಡ ಅದನ್ನ ಹೇಳ್ಕೊಡ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ಆದಷ್ಟು ಮೇಡಮ್ ಏನು ಅಂದ್ರೆ ತಾಜಾ ತರಕಾರಿ, ಈ ಮೂತ್ರ ಸೇವನೆ ನಾವು ಮಾಡ್ತಾ ಇದೀವಿ ಅಂದ್ರೆ ತಾಜಾ ತರಕಾರಿ ಇರ್ಬೇಕು. ಆಮೇಲೆ ರಾತ್ರಿ ಮಾಡಿಟ್ಟಿರೋಂಥ ಪದಾರ್ಥಗಳನ್ನ ಬೆಳಗ್ಗೆ ಅದನ್ನ ತಿನ್ಬಾರ್ದು. ಆದಷ್ಟು ಫ್ರಿಡ್ಜ್ ಇಂದ ಹೊರಗಡೆ ಇರೋ ಪದಾರ್ಥ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಏನು ತಿನ್ಬಾರ್ದು. ತಾಜಾ ತರಕಾರಿ ಅವತ್ತೇ ತರ್ತೀವಿ, ಅವತ್ತೇ ಮಾಡ್ಕೋತೀವಿ. ಆದಷ್ಟು ಹಸಿರು ತರಕಾರಿ, ಆಮೇಲೆ ಹಣ್ಣುಗಳು ಅದನ್ನ ತಿಂದ್ಕೊಂಡು ಬಂದ್ರೆ ಸರಿ ಹೋಗುತ್ತೆ. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ದಪ್ಪ ಆಗಿದೀವಿ, ಏನ್ ಮಾಡಿದ್ರು ತೂಕ ಇಳ್ಸಕ್ ಆಗಿಲ್ಲ ಅದೊಂದು ಹೇಳ್ತಿರ್ತಾರೆ. ಅದಕ್ಕೆ ಅಂತಂದ್ರೆ 5 ದಿನ ಆಗುತ್ತೆ ಅಂತಂದ್ರೆ 1 ಮುಷ್ಟಿ ಒಣ ದ್ರಾಕ್ಷಿ, 5 ಖರ್ಜೂರ ರಾತ್ರಿ ನೆನೆಸ್ಬಿಡೋದು. ಅದನ್ನ ರಾತ್ರಿ ನೆನೆಸಿ ಬೆಳಗ್ಗೆ ಆ ನೀರ್ ಕುಡ್ಕೊಂಡು ಯಾವಾಗ ತಿಂಡಿ ಟೈಮಲ್ಲಿ, ಅಷ್ಟವರೆಗೂ ನಮಗೇನು ಹೊಟ್ಟೆ ಹಸಿವು ಆಗಿರಲ್ಲ. ಅಂದ್ರೆ ಮೂತ್ರ ಸೇವನೆ ಮಾಡಿರ್ತೀವಿ, 1-2 ಸ್ಪೂನು ಕೊಬ್ಬರಿ ಎಣ್ಣೆ ಕುಡ್ದಿರ್ತೀವಿ, ಆಮೇಲೆ ಉಗುರು ಬೆಚ್ಚಗಿರೋ ನೀರು 1 ಅರ್ಧ ಲೀಟರ್ ಕುಡ್ದಿರ್ತೀವಿ. ಹಂಗಾಗಿ 9-10 ಗಂಟೆ ಅಷ್ಟೊತ್ತಿಗೇನು ಹೊಟ್ಟೆ ಹಸಿವು ಆಗಿರೋದಿಲ್ಲ ನಮ್ಗೆ. ಅವಾಗ ಏನ್ ಮಾಡ್ಬೇಕು, ಅದನ್ನ ತಿನ್ಕೊಳ್ಳೋದು. ಅದು ತಿಂದಾದ್ಮೇಲೆ ನೆಕ್ಸ್ಟ್ ಏನ್ ಊಟ ಮಾಡಂಗಿಲ್ಲ, ಊಟ ತಿಂಡಿ ಇಲ್ವೇ ಇಲ್ಲ. 5 ದಿನ ಆದ್ರೂ ಮಾಡ್ಬೋದು, ಇಲ್ಲ 7 ದಿನ ಆದ್ರೂ ಮಾಡ್ಬೋದು ಸಾಧ್ಯವಾದ್ರೆ. ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ 3 ದಿನ ಆದ್ರೂ ಮಾಡಿದ್ರು 2 kg ಅಂತೂ ಸಣ್ಣಾಗಿ ಆಗ್ತಾರೆ ಮೇಡಮ್. ಅದು ಭರವಸೆ ನಾನು ಕೊಡ್ತೀನಿ. ಅದು ಟ್ರೈ ಮಾಡಿದ್ದೀನಿ ನಾನು. 7 ದಿನ ಮಾಡಿದ್ದೆ ನಾನು. 7 ದಿನ ಮಾಡಿದಾಗ 4.5 kg ತೂಕ ಕಡಿಮೆ ಆಗಿತ್ತು ನನ್ಗೆ. ಮತ್ತೆ ಮಧ್ಯಾಹ್ನ ನಿಮಗೆ ಹೊಟ್ಟೆ ಹಸಿವು ಆಯ್ತು ಅಂತ ಇನ್ನೊಂದ್ಸಲ ಹೇಳಿ ಮೇಡಮ್ ಅದು. 1 ಮುಷ್ಟಿ ಒಣ ದ್ರಾಕ್ಷಿ, 5 ಉತ್ತುತ್ತೆ, ಒಣ ಡ್ರೈ ಉತ್ತುತ್ತೆ ಇರುತ್ತಲ್ಲ, ಅದನ್ನ ನೆನೆಸ್ಕೊಳ್ಳೋದು ರಾತ್ರಿ. 1 ದೊಡ್ಡ ಲೋಟದಲ್ಲಿ ಅದನ್ನ ತೊಳೆದ್ಬಿಟ್ಟು ಎಕ್ಸ್ಟ್ರಾ ಬೇರೆ ನೀರ್ ಹಾಕ್ಬಿಟ್ಟು ನೆನೆಸ್ಕೊಳ್ಳೋದು. ನೆನೆಸ್ಕೊಂಡಾದ್ಮೇಲೆ ಅದ್ ನೆಂದಿರುತ್ತಲ್ವಾ, ಬೆಳಗ್ಗೆ ಅದನ್ನ ಅದ್ ನೀರ್ ಸಮೇತ ಕುಡಿದ್ಬಿಟ್ಟು ಅದನ್ನ ತಿನ್ನೋದು. ತಿಂಡಿ ಆಯ್ತು ನಮಗೆ, ಅಷ್ಟೇನೆ. ಮತ್ತೆ ಮಧ್ಯಾಹ್ನ ನಿಮಗೆ ಹಸಿವು ಆಗುತ್ತೆ ಅಂತಂದ್ರೆ ಮತ್ತೆ ಅಷ್ಟೇ ಮಾಡ್ಕೋಬಹುದು. 1 ಮುಷ್ಟಿ ದ್ರಾಕ್ಷಿ ನೆನೆಸ್ಕೋಬಹುದು, 4 ಉತ್ತುತ್ತೆ ನೆನೆಸ್ಕೋಬಹುದು. ಇಲ್ಲ ಬೇಡ ಅಂತನ್ನೋರು ಅದನ್ನ ಸ್ಕಿಪ್ ಮಾಡ್ಬೋದು, ಮತ್ತೆ ರಾತ್ರಿ ಮಾಡ್ಕೋಬಹುದು. ಅದನ್ನೇ ಸೇಮ್ ಇರುತ್ತೆ. ಅದನ್ನ 7 ದಿನ ಮಾಡ್ಬೋದು, 3 ದಿನ ಮಾಡ್ಬೋದು, ಇಲ್ಲ 5 ದಿನ, ಅಂದ್ರೆ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನ ಮಾಡ್ಬಹುದು. ಅದರಿಂದ ನಾನು 7 ದಿನ ಮಾಡಿದ್ದೆ. 7 ದಿನಕ್ಕೆ 4.5 kg ತೂಕ ಕಡಿಮೆ ಆಗಿತ್ತು ನನಗೆ. ಈಗೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೋಮೂತ್ರದಲ್ಲೇ ನೆನಾಕ್ತಿದ್ದೀನಿ ಅದನ್ನ. ಮೂತ್ರ ವಿಸರ್ಜನೆ ಆ ಮೂತ್ರದಲ್ಲೇ ನೆನೆಸ್ತೀನಿ. ನೆನೆಸ್ಕೊಂಡು ಬೆಳಗ್ಗೆ ಅದನ್ನ ತಿಂತಾ ಇದ್ದೀನಿ ಮೇಡಮ್. ನಾನು ಊಟ ಅಷ್ಟೇ ಮಾಡ್ತಿದ್ದೀನಿ, ಆದ್ರೂ ವೆಯ್ಟ್ ಮಾತ್ರ ಜಾಸ್ತಿ ಆಗಿಲ್ಲ, ಅಷ್ಟೇ ತೂಕ ಇದ್ದೀನಿ. ಇದರಿಂದ ತುಂಬಾ ನನಗೆ ಎಲ್ಲನೂ ಕೂಡ ಹೆಂಗೆ ಅಂತಂದ್ರೆ ಒಂಥರ FD ತರ ಆಗ್ತಿದೆ ಮೇಡಮ್. ನನ್ಗೆ ತುಂಬಾ ಬೆನಿಫಿಟ್ ಇದೆ ಇದರಿಂದ. ಟೈಮ್ ಇದೆಯಾ ಮೇಡಮ್?
ಹ್ಮ್ ಮೇಡಮ್, ಇನ್ನು 10 ನಿಮಿಷ ಇದೆ. ಹ. ನಾವು ಬದುಕಿನಲ್ಲಿ ಅನೇಕರೊಂದಿಗೆ ಜೊತೆಯಾಗಿ ಹೆಜ್ಜೆಗಳನ್ನು ಹಾಕಬೇಕಾಗುತ್ತದೆ. ಆದರೆ ಯಾರೊಂದಿಗೆ ಎಷ್ಟು ದೂರ ನಡೆಯಬೇಕೆಂಬ ತೀರ್ಮಾನ ನಮ್ಮ ವಿವೇಚನೆಗೆ ಬಂದಿರುವುದು. ನಾವು ಯಾರ ಜೊತೆನಾದ್ರೂ ಎಷ್ಟು ದೂರ ನಡಿಬಹುದು, ಆದ್ರೆ ನಾವು ವಿವೇಚನೆ ಮಾಡಿದಾಗ ಈಗ ಒಂಥರ ಸಂಸಾರನ ಇತ್ತು, ಈಗ ಇಲ್ಲಿ ಬಂದಿದೀವಿ, ಮಹಾವತಾರ್ ಫೌಂಡೇಶನ್ ಬಂದಿದೀವಿ, ಸ್ವಾಧ್ಯಾಯ ಮಾಡ್ತೀವಿ, ಯೋಗ ಮಾಡ್ತೀವಿ, ಮೆಡಿಟೇಷನ್ ಎಲ್ಲ ಮಾಡೋದ್ರಿಂದವ ಒಂಥರ ನಮಗೆ ಹೆಂಗ್ ಅನ್ಸುತ್ತೆ ಮೇಡಮ್, ಫ್ರೀ ಅನಿಸ್ತಿಲ್ವಾ? ಒಂಥರ ಫ್ರೀ ಬರ್ಡ್ ತರ ನಾವು ಎಲ್ಲ ಮರ್ತ್ಬಿಡ್ತೀವಿ. ಕೆಲವೊಂದ್ಸರಿ ಬೇಕಿಲ್ದಿರೋ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಿದ್ರು, ಗಂಟೆ ಗಟ್ಲೆ ಮಾತಾಡ್ಕೊಂಡ್ ಕೂರ್ತಿದ್ವಿ. ಅವಾಗ ಈಗ ಏನ್ ಅನ್ಸ್ತಿದೆ, ಅಯ್ಯೋ ಯಾಕಾದ್ರೂ ಫೋನ್ ಮಾಡ್ತಾರಪ್ಪ ಈ ಟೈಮಿಗೆ, 11 ಗಂಟೆ ಆಯ್ತು, ಬೆಳಗ್ಗೆ 5 ಗಂಟೆ ಆಯ್ತು, 5 ಗಂಟೆಯಿಂದ 9:30 10 ಗಂಟೆವರೆಗೂ ಅಯ್ಯೋ ಯಾವ್ದು ಫೋನ್ ಬರ್ದೇ ಇದ್ರೆ ಸಾಕಲ್ಲಪ್ಪ ಅನಿಸ್ತಿರುತ್ತೆ ನಮ್ಗೆ. ಕೆಲವೊಂದು ನಮಗೆ ಎಷ್ಟು ಅಳವಡಿಸ್ಕೋಬೇಕು ಅಷ್ಟು ಮಾತ್ರ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ನಾವು ಸದಾ ಈ ಕ್ಷಣವನ್ನು ಜೀವಿಸಲು ಶ್ರಮಿಸಬೇಕಾಗುತ್ತದೆ. ನಾವು ಭೂತ ಮತ್ತು ಭವಿಷ್ಯತ್ ಕುರಿತು ಹೆಚ್ಚಾಗಿ ಯೋಚಿಸಬಾರದು. ನಮಗೆ ಏನು ಸಿಗಬೇಕೋ ಅದು ನಮಗೆ ಸಿಕ್ಕೇ ಸಿಗುತ್ತದೆ. ಆದ್ದರಿಂದ ನಮ್ಮ ಭವಿಷ್ಯದ ಬಗ್ಗೆ ಹೆಚ್ಚಾಗಿ ಚಿಂತಿಸಬಾರದು. ಈ ಕ್ಷಣದಲ್ಲಿ ಸಂಭ್ರಮಿಸಬೇಕು. ಈ ಕ್ಷಣ ನಮ್ದು, ಇದು ಸಂಭ್ರಮಿಸೋಣ. ಹಿಂದೆ ಆಗಿರೋದು ಬೇಡ, ನಮಗೆ ಏನಾಗಿತ್ತೋ ಅದು ಬೇಕಿಲ್ಲ, ಮುಂದೆ ಏನಾಗುತ್ತೋ ಬೇಕಿಲ್ಲ. ಈಗಷ್ಟೇ ಜೀವಂತವಾಗಿದ್ದೀವಲ್ವ ನಾವು. ಈಗ ಉಸಿರಾಟ ಮಾಡ್ತಿದೀವಿ ಕೂತು ಅಂದ್ರೆ ನಾವು ಬದುಕಿದೀವಿ, ಉಸಿರು ನಿಂತೋಯ್ತು ಅಂತಂದ್ರೆ ಇಲ್ಲ, ಮುಗ್ದೋಯ್ತು. ಅದಕ್ಕೆ ಪ್ರತಿಯೊಬ್ಬರು ಕೂಡ ಅಂದ್ರೆ ಸಮಯನ ತುಂಬಾ ಚೆನ್ನಾಗಿ ಅಳವಡಿಸ್ಕೋಬೇಕು ಮೇಡಮ್ ನಾವು. ಅದೊಂದು ಒಳ್ಳೇದು. ವಿಸ್ತರಣೆ: ಅನಂತತೆಯ ಕೆಳಗೆ ಮೇಲೆ, ಎಡಕ್ಕೆ ಹಾಗೂ ಬಲಕ್ಕೆ, ಮುಂದೆ ಹಾಗೂ ಹಿಂದೆ, ಒಳಗೆ ಮತ್ತು ಹೊರಗೆ. ತೆರೆದ ಕಣ್ಣುಗಳಿಂದ ನಾನು ನನ್ನನ್ನು ಒಂದು ಚಿಕ್ಕ ದೇಹವೆಂಬಂತೆ ಕಾಣುತ್ತೇವೆ. ಮುಚ್ಚಿದ ಕಣ್ಣುಗಳಿಂದ ಬ್ರಹ್ಮಾಂಡದ ಕೇಂದ್ರವೇ ನಾನಾಗಿದ್ದು, ಅದರ ಸುತ್ತ ಅನಂತತೆಯ ಮಂಡಲ, ಆನಂದದ ಮಂಡಲ, ಜೀವಂತ ಆಕಾಶ ಮಂಡಲ ಸುತ್ತುತ್ತಿರುತ್ತದೆ. ಅದನ್ನು ಗ್ರಹಿಸುತ್ತೇವೆ. ಇದನ್ನ ಶ್ರೀ ಪರಮಹಂಸ ಯೋಗಾನಂದ ಗುರುಗಳು ಹೇಳಿರೋದು. ನನ್ನನ್ನು ಈ ಸುಂದರವಾದ ಪ್ರಕೃತಿಯ ಮಡಿಲಿಗೆ ಯಾರು? ನಮ್ಮ ತಂದೆ ತಾಯಿಗಳು ಈ ಪ್ರಕೃತಿಯ ಮಡಿಲಿಗೆ ನಮ್ಮನ್ನ ಹಾಕ್ಬಿಟ್ಟಿದ್ದಾರೆ. ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಆಮೇಲೆ ಮೇಡಮ್ ಇನ್ನೊಂದು ಹೇಳಲೇಬೇಕಾಗುತ್ತೆ ನಾನು. ಏನಪ್ಪಾ ಅಂತಂದ್ರೆ, ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ತಿದ್ದಿದ್ದು. ಮುಂಚೆ 7 ಗಂಟೆಗೆ ಎದ್ದು ಏನ್ ಮಾಡ್ತಿದ್ವಿ ಅಂತಂದ್ರೆ, ದಿನಚರಿ ಅಷ್ಟೇನೆ, ಏನು ಮನೆ ಕೆಲಸ ಇರುತ್ತಲ್ಲ ಅಷ್ಟ್ ಮಾಡು, ಬರೀ ಅವ್ರ ಜೊತೆ ಇವ್ರ ಜೊತೆ ಫೋನಲ್ಲಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಧ್ಯಾನಕ್ಕೆ ಬಂದ್ಮೇಲೆ ನಮಗ್ ಬದಲಾವಣೆ ಎಷ್ಟು ಚೆನ್ನಾಗಾಗುತ್ತೆ ಅಂತಂದ್ರೆ ಹಂಗೆಲ್ಲ ಮಾಡ್ತಿದ್ದಾಗ ಈಗ ನಾನು ಅಲಾರಾಮೇ ಇರೋದಿಲ್ಲ, 4 ಗಂಟೆಗೆ ಎಚ್ಚರ ಆಗುತ್ತೆ ನನ್ಗೆ. ಅಲಾರಾಮ್ ಇಲ್ದೇನೆ 4 ಗಂಟೆಗೆ ಎಚ್ಚರ ಆಗುತ್ತೆ. 1 ಗಂಟೆ ನಮ್ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ 5 ಗಂಟೆಗೆ ಯೋಗ ಇರುತ್ತೆ, ಧ್ಯಾನ ಇರುತ್ತೆ, ಆಮೇಲೆ ಸ್ವಾಧ್ಯಾಯಗಳು ಕೇಳಿಸ್ಕೊಂತಿರ್ತೀವಲ್ವಾ. ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ತುಂಬಾ ಮರುವಿತ್ತು ನನಗೆ, ಮರುವಿನ ಕಾಯಿಲೆ ನನಗೆ. ಹಾಸ್ಪಿಟ್ಲಿಗೆ ಹೋಗೆಲ್ಲ ಕೇಳ್ತಿದ್ದೆ, ಸರ್ ನನಗ್ ಮರುವಿದೆ, ಏನಾರು ಓದಿದ್ರೆ ನನಗ್ ನೆನ್ಪೇ ಬರ್ತಿಲ್ಲ. ಅವರು ಹೋಗಮ್ಮ ವಯಸ್ಸಾಗಿದೆ ನಿನಗೇನು, ಈಗೇನು ಈ ವಯಸ್ಸಿಗೆ ಅಂತಂದವ್ರು. ಆದ್ರೆ ಇಲ್ಲಿ ಈ ಸ್ಕೂಲಲ್ಲಿ ಹೆಂಗೆ ಅಂತಂದ್ರೆ ಪ್ರತಿಯೊಂದೂ ಸಿಕ್ತಿದೆ ನಮ್ಗೆ. ಇದೊಂದು ತುಂಬಾ ಖುಷಿ ಆಗುತ್ತೆ ಮೇಡಮ್ ಹೇಳ್ಕೊಳಕ್ಕೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಧನ್ಯವಾದಗಳು. ಬಹಳ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಸರಿ ಮಾತಾಡ್ತಿರೋದು ನಾನು ಅಂದ್ರೆ ಕಸಿವಿಸಿ ಆಗ್ತಿದೆ. ಅಲ್ಲ, ಅದನ್ನೇ ಹೇಳ್ಬೇಕಂತ, ನೀವು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀರಿ ಅನ್ಸಲ್ಲ. ಎಷ್ಟೋ ವೇದಿಕೆಯಲ್ಲಿ ಮಾತನಾಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರ ತರ ಮಾತಾಡಿದ್ರಿ, ಮತ್ ನಗನಗುತ್ತಾ ಚೆನ್ನಾಗಿದ್ರಿ. ನಿಮ್ಮಿಂದ ನಾವೇ ಎಷ್ಟೊಂದು ಕಲ್ತ್ಕೊಳ್ಬೇಕು ಅಂತ ನನ್ಗನ್ನಿಸ್ತು. ಅದರಲ್ಲಿ ಮುಖ್ಯವಾಗಿ ನೀವು ಮೊದಲು ನಮ್ಮನ್ನ ನಾವು ಹೆಂಗ್ ಪ್ರೀತಿಸ್ಕೋಬೇಕು ಅನ್ನೋದನ್ನ ತಿಳಿಸಿದ್ರಿ. ಎಲ್ಲರಿಗೂ ಗೊತ್ತಿರೋದೇ ಅದನ್ನು ಇದು ಈ ತರ ವೇದಿಕೆಯಲ್ಲಿ ಹೇಳ್ತಾ ಇದ್ರೆ ಯಾವ್ದೆಲ್ಲ ಹಿಂಗೆ ಹೇಳಿದ್ರೆ ಅಂತ ನಾವು ಅದನ್ನ ಮನನ ಮಾಡ್ಕೊಂಡಂಗ ಆಗುತ್ತೆ. ಆಮೇಲೆ 10 ಪ್ರಮುಖ ಅಂಶಗಳನ್ನ ಹೇಳಿದ್ರಿ. ಮತ್ತೆ ನೀವು ದಪ್ಪ ಆಗ್ಲಿಕ್ಕೆ ಕೆಲವರು ಹರ್ಬಲೈಫ್ ಅದು ಇದು ಬಹಳ ಉಪಯೋಗಿಸ್ತಾ ಇದ್ದಾರೆ ಈಗ. ಯಾಕಂದ್ರೆ ಧ್ಯಾನಕ್ಕೆ ಬರೋದಿಲ್ಲ, ಏನು ಒಂದು ಇದನ್ನ ಮಾಡೋದಿಲ್ಲ. ಅವರು ಈ ತರ ಒಂದು ಮನೆ ಮದ್ದುಗಳನ್ನು ಮಾಡಿದೆ. ಹರ್ಬಲೈಫ್ ತುಂಬಾ ದುಡ್ಡು ಕೊಟ್ಟು ಖರ್ಚು ಮಾಡಿ, ನಮ್ಮ ಫ್ರೆಂಡ್ ಒಬ್ರು ಎಷ್ಟು ಹೇಳಿದ್ರು ಅವಳು ಅದನ್ನೇ ಮಾಡ್ತಾ ಇದ್ದಾಳೆ. ನಂಗೆ ಅದೊಂದು ತುಂಬಾ ನೋವಾಯ್ತು ಇವತ್ತು ನೀವು ಹೇಳಿದಾಗ. ಎಷ್ಟು ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡಬೇಕಲ್ವಾ ಅಂತ.
ಹಂಗಾಗಿ ಕೆಲವರು ಈ ತರ ಮಾಡ್ತಿದ್ದಾರೆ. ಹಂಗಾಗಿ ನೀವು ತುಂಬಾ ಅತ್ಯುತ್ತಮವಾದದ್ದು ಸೋಮೂತ್ರದ ನೀವು ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರಿ. ಅದು ನೀತಿ, ಇನ್ನೊಂದು ಏನೋ ಒಂದು ಸೂತ್ರ ಅಂದ್ರಲ್ಲ ಮೇಡಮ್, ಸೂತ್ರ ಯಾವ್ದು? ಸೂತ್ರ ಸೂತ್ರ ನೀತಿ ಎರಡು ಪ್ರಾಕ್ಟಿಕಲ್ ಆಗಿ ತೋರಿಸಿ ತುಂಬಾ 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 ಖುಷಿ ಆಯ್ತು ಮೇಡಮ್. ನಿಮ್ಮ ಒಂದು ಇವತ್ತಿನ ಜ್ಞಾನ ಹಂಚಿಕೆ ತುಂಬಾ ಅದ್ಭುತವಾಗಿತ್ತು. ತುಂಬಾ ತುಂಬಾ ಧನ್ಯವಾದಗಳು. ನಾವ್ ಇನ್ನೊಂದ್ ಏನ್ ಮಾಡ್ತೀವಿ ಅಂತಂದ್ರೆ ಬರೀ ಮನೆ, ಅವರು ಇವರು ಮಕ್ಳು ಗಂಡ ಇದ್ರಲ್ಲೇ ಕಾಲಹರಣ ಮಾಡ್ಬಿಡ್ತೀವಿ. ನಮಿಗಾಗಿ ಟೈಮೇ ನಾವು ಕೊಟ್ಕೊಳ್ಳೋದಿಲ್ಲ. ಹಂಗಾಗಿ ಅದೆಲ್ಲ ಕೆಲಸ ಮುಗ್ದಾದ್ಮೇಲೆ ನಾವು ಫುಲ್ ರೆಡಿ ಆಗ್ಬೇಕು ಮೇಡಮ್. ರೆಡಿ ಆಗ್ಬಿಟ್ಟು ನೀಟಾಗಿ ಕನ್ನಡಿ ಮುಂದೆ ಹೋಗ್ಬಿಟ್ಟು ನಾವ್ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೀವಲ್ವಾ, ಎಷ್ಟು ಖುಷಿ ಆಗುತ್ತೆ ಮೇಡಮ್, ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ. ಅದೊಂದು ನಾವು ಮಾಡ್ಲೇಬೇಕಾಗಿರೋದು. ಈಗೇನ್ ಅನ್ಕೊಂತೀವಿ, ವಯಸ್ಸಾಯ್ತು ನಮಗೆ ಆಗ್ಬೇಕು, ಅದೊಂದು ಮನೋಭಾವ ಇರುತ್ತೆ. ನಮಗ್ ವಯಸ್ಸಾಯ್ತು, ನಮ್ಮನ್ನ ಯಾರು ನೋಡ್ಬೇಕು ಅನ್ನೋ ಒಂದು ಮನೋಭಾವ ಇರುತ್ತೆ. ಅದನ್ನ ಬಿಟ್ಬಿಡ್ಬೇಕು. ವಯಸ್ಸು ಯಾರಿಗಾಗಿರುತ್ತೆ? ನಮ್ ದೇಹಕ್ಕಾಗಿರ್ಬಹುದಷ್ಟೇ, ಆತ್ಮಕ್ಕಾಗಿರಲ್ವಲ್ಲ, ನಮ್ ಮನ್ಸಿಗಾಗಿರಲ್ವ. ನಮ್ ಮನ್ಸು ಏನ್ ಯೋಚನೆ ಮಾಡುತ್ತೆ, ಮನ್ಸಿನಂತೆ ಮಹಾದೇವ. ನಾವ್ ಯಾವ ರೀತಿ ಯೋಚನೆ ಮಾಡ್ತೀವಿ ಆ ದಾರಿಗೆ ಎಳ್ಕೊಂಡು ಹೋಗ್ಬಿಡುತ್ತೆ ಮನ್ಸು. ಅದಕ್ಕೆ ಆತ್ಮ ಇರುತ್ತಲ್ಲ, ಅದೊಂದು ದೇವ್ರು ಅಂತ ಪೂಜನೀಯ ಭಾವದಿಂದ ಉಸಿರಾಡ್ಬೇಕಾದ್ರೆ. ನನಗಂತೂ ಇದು ಈ ಮಹಾವತಾರ್ ಫೌಂಡೇಶನ್ ಬಂದ್ಮೇಲಂತೂ ಉಸಿರಿನ ಬಗ್ಗೆ ಬಹಳ ಜ್ಞಾನ ಇದೆ ಮೇಡಮ್. ಮುಂಚೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಎಷ್ಟು ಉಸಿರು, ರಂಗನಾಥ್ ಗುರೂಜಿ ಹೇಳ್ತಿದಾರಲ್ವಾ, ಅಂದ್ರೆ ಚಂದ್ರನಾಡಿ ಉಸಿರಾಟ ಮಾಡಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಾಡಿ. ಅದನ್ನ ನನ್ನ ಮಗಳಿಗೂ ಕೂಡ ಹೇಳ್ಕೊಡ್ತಿದ್ದೀನಿ, ನಾನು ಕೂಡ ಮಾಡ್ತಿದ್ದೀನಿ ಮೇಡಮ್. ತುಂಬಾ ವರ್ತ್ ಆಗ್ತಿದೆ ಅದು. ಆಮೇಲೆ ಬೇಕು ಅಂತಂದ್ರೆ ನಮಗೆ ಹೀಟ್ ಆದಾಗ, ತುಂಬಾ ಹೀಟ್ ಆದಾಗ ಎಡಗಡೆ ಉಸಿರಾಡಿದಾಗ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ, ಬಲಗಡೆ ಉಸಿರಾಡಿದಾಗ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ. ಚಳಿ ಇದ್ದಾಗ ಆ ಟೈಮಲ್ಲೆಲ್ಲ ಅದೊಂದು ಅನುಭವ ಆಗ್ತಿದೆ ಮೇಡಮ್. ಆಮೇಲೆ ತಲೆನೋವು ಬಂದಾಗ ಉಸಿರಿನ ಮೇಲೆ ಜ್ಞಾನ ಮಾಡ್ಕೊಂಡು ಅದೇ ಇರ್ಬೇಕು, ಫೋಕಸ್ ಅಲ್ಲಿ ಇರ್ಬೇಕು. ತುಂಬಾ ಉಸಿರಾಟ ಅಂದ್ರೆ ಏರಿಳಿತ ನೋಡ್ಕೊಂಡು ಆನಾಪಾನಸತಿ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರಂತೂ ತಲೆನೋವೇ ಮಂಗ ಮಾಯ ಮೇಡಮ್. ಹೌದು ಮೇಡಮ್, ತುಂಬಾ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಹೌದು, ತುಂಬಾ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ನಿಜವಾಗ್ಲೂ ನೀವು ಪ್ರತಿ ಬಾರಿನೂ ಈ ತರ ಒಂದು ಈ ವೇದಿಕೆಯಲ್ಲಿ ಬಂದು ಕೊಡ್ತಾ ಇರಿ ಮೇಡಮ್. ನೀವು ಖಂಡಿತವಾಗ್ಲೂ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಇನ್ನು ಬಹಳಷ್ಟು ನೀವು ತಿಳಿಸ್ಕೊಡುವಂತ ವಿಷಯ ಇದೆ. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ತುಂಬಾ ಧನ್ಯವಾದಗಳು.